ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೈಮ್ಯಾಥ್ ವಿಡಿಯೋಸ್. ಸೊ ಈ ಒಂದು ವಿಡಿಯೋ ಮಾಡ್ತಿರೋದು ಕೆಲವು ಸ್ಟೂಡೆಂಟ್ಸು ತುಂಬ ಜನ ಕೇಳ್ತಾ ಇದ್ರು, ಸರ್ ಇವಾಗ 10th ಆಗಿದೆ, ಏನು ಮಾಡ್ಬೋದು ಮುಂದೆ ಫ್ಯೂಚರಲ್ಲಿ, ಸೈನ್ಸ್ ಯಾರು ತೊಗೊಬೋದು, ಕಾಮರ್ಸ್ ಯಾರು ತೊಗೊಬೋದು, ಏನಾದರೂ ಮಾರ್ಕ್ಸ್ ಕ್ರೈಟೀರಿಯಾ ಇದೆಯಾ, ಈ ಥರದ್ದು ಹಲವಾರು ಪ್ರಶ್ನೆಗಳು ಕೇಳ್ತಾ ಇದ್ರು. ಫಾರ್ ಆಲ್ ಆಫ್ ದೆಮ್ ದಿಸ್ ಇಸ್ ಅ ವಿಡಿಯೋ. ಫಸ್ಟ್ ಆಫ್ ಆಲ್, congratulations to all of you those who completed 10th standard. So now starts a very important phase of your life where you'll be choosing what stream you want to become, what stream you want to get into. Firstly, who can take science? Science is a in our society there's been a trend, okay, that's a wrong trend which I say, that those who got very good marks will go to science, those who got average marks will go to commerce, those who are failed or just passed, they'll go to arts. This I feel is a very wrong understanding, tumba wrong understanding idu. Anybody can choose any of the stream they want, having a thorough research with these streams. First of all, science. If you're interested in science, science is not that you have seen till 10th standard. From here, actual science you will be studying. Those who will take science, anybody can take. First of all, they should be ready to work hard. If you're not ready to ಕಷ್ಟಪಡಕ್ಕೆ ರೆಡಿನೇ ಇಲ್ಲ ಅಂದರೆ ಸೈನ್ಸ್ ಇಸ್ ನಾಟ್ ಫಾರ್ ಯು. ಸೈನ್ಸ್ ರಿಕ್ವೈರ್ ಲಾಟ್ ಆಫ್ ಡೆಡಿಕೇಶನ್, and it's not that always you study, but you need to have certain amount of dedication, certain amount of aptitude to grasp those things, and very good level of hard work. So this is very much required for science. 50% ತೊಗೊಂಡಿರೋರು ಕೂಡ ನಮ್ಮ ಸ್ಟೂಡೆಂಟ್ಸು 10th ಸ್ಟ್ಯಾಂಡರ್ಡಲ್ಲಿ ಸೆಕೆಂಡ್ ಪಿ ಯು ಅಲ್ಲಿ ದೇ ಸ್ಕೋರ್ಡ್ ವೆರಿ ಗುಡ್ ಮಾರ್ಕ್ಸ್ ಆಫ್ಟರ್ ಫೈಟಿಂಗ್ ಹಾರ್ಡ್, ವರ್ಕಿಂಗ್ ಹಾರ್ಡ್. ಇಟ್ಸ್ ನಾಟ್ ದಟ್ there's some good, only those who got 90 can take science. Anybody can take science. Only assurance that you have to give yourself is that you will work hard. So after taking science, in science there are many options. First of all, PCMB. Who will take PCMB? If you are really interested to go into field, medical field, first of all, NEET has become one of the most difficult exams. It's very unfortunate. Students, those who can pay high fees, they start training for 6th standard, 6ನೇ ಕ್ಲಾಸಿಂದ ಫೌಂಡೇಶನ್ ಕ್ಲಾಸ್ಗೆ ಹೋಗ್ಬಿಟ್ಟು ಕ್ಲಿಯರ್ ಮಾಡ್ತಾರೆ ಇವತ್ತು ಡಾಕ್ಟರ್. ಆ ಲೆವೆಲ್ ಕಾಂಪಿಟೇಷನ್ ಬೆಳೆದ್ಬಿಟ್ಟಿದೆ. 1.5 ಲಕ್ಷ ಸೀಟ್ಸ್ ಅಷ್ಟೇ ಇರೋದು ಇಡೀ ದೇಶದಲ್ಲಿ. ಲಕ್ಷಾಂತರ ಜನ ಅಪ್ಲೈ ಮಾಡ್ತಾರೆ ನೀಟ್ಗೆ. ಕೊನೆಗೆ ನಿಮ್ಗೆ ಗೊತ್ತಿದೆ ಯಾರು ಟ್ಯೂಷನ್ಗೆ ಹೋಗೋಕ್ಕಾಗತ್ತೆ. ಬೇಸಿಕಲಿ ತುಂಬ ದುಡ್ಡು ಖರ್ಚು ಮಾಡೋಕ್ಕಾಗತ್ತೆ. ಇಲ್ಲಿ ಕಷ್ಟದ ಪಾಯಿಂಟ್ ಅಫ್ಕೋರ್ಸ್ ಇದೆ, ಬಟ್ ತುಂಬ ದುಡ್ಡು ಖರ್ಚು ಮಾಡೋಕ್ಕವರೇ ಇವತ್ತು ಕ್ಲಿಯರ್ ಆಗ್ತಿರೋದು ಬಹುಪಾಲು ನೋಡ್ತಾ ಇದ್ದೀವಿ. ಹಂಗಂತ 10ನೇ ಕ್ಲಾಸಿಂದ ಓದೋಕ್ಕೆ ಶುರು ಮಾಡೋರಾಗಿಲ್ವಾ? ಖಂಡಿತ ಆಗಿದ್ದಾರೆ. ನನ್ನ ಸ್ಟೂಡೆಂಟ್ಸೇ ತುಂಬ ಜನ ಆಗಿದ್ದಾರೆ. ಬಟ್ ಇದಕ್ಕೆ ಹೈ ಲೆವೆಲ್ ಆಫ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಬೇಕು. ಸ್ಟಾರ್ಟ್ ಫ್ರಮ್ ಡೇ 1. ಆಮೇಲೆ ನಾಳೆ ನೀವು ಸಕ್ಸಸ್ ಆಗಲಿಲ್ಲ ಅಂದರೂ ಕೂಡ, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಲ್ಲಿ ಆಗಲಿಲ್ಲ ಅಂದರೂ ಕೂಡ 1 ವರ್ಷ ಮನೇಲಿ ಕೂತ್ಕೊಂಡು ನೀಟ್ ಬರೆದು ಪಾಸಾಗಿರಿದ್ದಾರೆ. ಆಮೇಲೆ ಯು ಹ್ಯಾವ್ ಟು ಚೂಸ್ ಸಚ್ ಎ ಕಾಲೇಜ್ ವೇರ್ ದೇರ್ ಇಸ್ ಲಾಂಗ್ ಟರ್ಮ್ ನೀಟ್, ಅಂದರೆ ನೀಟ್ಗೆ ಪ್ರಯಾರಿಟಿ ಕೊಟ್ಟು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಟ್ರೈನಿಂಗ್ ಮಾಡ್ತಾರೆ. ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕು. ಯಾಕಂದರೆ ನೀವು ಮೆಡಿಕಲ್ ಫೀಲ್ಡ್ ಚೂಸ್ ಮಾಡ್ತೀರಾ, ದುಡ್ಡು ಖರ್ಚು ಮಾಡಬೇಕು. ದಟ್ ಇಸ್ ದ ಹಾರ್ಶ್ ರಿಯಾಲಿಟಿ ಆಫ್ ಟುಡೇ ಸೊಸೈಟಿ. ಯು ಹ್ಯಾವ್ ಟು ಸ್ಪೆಂಡ್ ಮನಿ, ದಟ್ಸ್ ಆಲ್. ಇಫ್ ರೆಡಿ ಟು ಸ್ಪೆಂಡ್ ಮನಿ, ರೆಡಿ ಟು ವರ್ಕ್ ಹಾರ್ಡ್, ದೆನ್ ಗೋ ವಿತ್ ದ ನೀಟ್. ಆಮೇಲೆ ಏನು ಪ್ರಾಬ್ಲಮ್ಮು ಅಂದರೆ, ನೀಟ್ ತೊಗೊಂಡ್ಬಿಡ್ತಾರೆ ತುಂಬ ಜನ. ನೀಟ್ ಏನೋ ಓದಕ್ಕೆ ಟ್ರೈ ಮಾಡ್ತಾರೆ, ಕೊನೆಗೆ ಬೋರ್ಡ್ ಎಕ್ಸಾಮು ನೀಟ್ಗೂ ಸಂಬಂಧ ಇಲ್ಲ. ಸೆಕೆಂಡ್ ಪಿ ಯು ಬೋರ್ಡ್ ಎಕ್ಸಾಮು ನೀಟ್ ಮಾರ್ಕ್ಸ್ಗೆ ಆ್ಯಡ್ ಮಾಡಲ್ಲ. ತುಂಬ ಜನ ಏನು ಮಾಡ್ತಾರೆ, ನೀಟ್ ಬೋರ್ಡ್ ಎಕ್ಸಾಮ್ ಸರಿಯಾಗಿ ಓದಲ್ಲ, ನೀಟಿಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಇಲ್ಲಿ ನೀಟು ಆಗಲ್ಲ, ಇಲ್ಲಿ ಬೋರ್ಡ್ ಎಕ್ಸಾಮ್ ಆಗಲ್ಲ. ಕೊನೆಗೆ ಎಲ್ಲೋ ಒಂದು ಏನೋ ಆಗದಿರೋ ಪರಿಸ್ಥಿತಿ. ಆವಾಗ CET ಮಾರ್ಕ್ಸು ಕಡಿಮೆ ಆಗುತ್ತೆ. CET ಇಸ್ ಅನ್ ಎಕ್ಸಾಮಿನೇಷನ್ ದಟ್ ಯು ರೈಟ್ ಟು ಗೆಟ್ ಇನ್ ಟು ಇಂಜಿನಿಯರಿಂಗ್ ಕಾಲೇಜಸ್ ಫಾರ್ ಇಂಜಿನಿಯರಿಂಗ್ ಸೀಟ್ಸ್. ಅಲ್ಲಿ 50% ನಿಮ್ಮ ಸೆಕೆಂಡ್ ಪಿ ಯು ಬೋರ್ಡ್ ಮಾರ್ಕ್ಸ್ ತಗೊಳ್ತಾರೆ. ಇಲ್ಲಿ ಬೋರ್ಡ್ ಮಾರ್ಕ್ಸ್ ಕಡಿಮೆ ಆದರೆ CET ರ್ಯಾಂಕಿಂಗು ಕಡಿಮೆ ಆಗಿಬಿಡುತ್ತೆ. ಆವಾಗ ಇಂಜಿನಿಯರಿಂಗು ಇಲ್ಲ, MBBS ಇಲ್ಲ, ಒಳ್ಳೆ ಬೋರ್ಡ್ ಮಾರ್ಕ್ಸ್ ಇಲ್ಲ ಪರಿಸ್ಥಿತಿಗೆ ಬಂದುಬಿಡ್ತೀರಾ. ಸೊ ಇದು ಒಂದು ಕಾಷನಲ್ಲಿ ಇರಬೇಕು. ನೀವೇನೇ ಇವಾಗ ಇಂಟಿಗ್ರೇಟೆಡ್ ಕೋರ್ಸು, ಆ ಕೋರ್ಸ್ ಈ ಕೋರ್ಸ್ ತೊಗೊಳೋಕ್ಕಿಂತ ಮುಂಚೆ ಬಿ ವೆರಿ ಕಾಷಿಯಸ್. ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಅನ್ನೋದು ಫಸ್ಟ್ ಪ್ರಯಾರಿಟಿ. ಸೊ ಇಲ್ಲಿ ನೀವು ನೀಟ್ಗೆ ಫಿಕ್ಸ್ ಆದರೆ, ಯು choose such a college where there is results, where they will help you in 2 years only with lot of things with NEET. ಸೊ ಡೆಡಿಕೇಟೆಡ್ ಆಗಿ ಹೋದರೆ ಖಂಡಿತವಾಗ್ಲೂ ಈ 1.5 ಲಕ್ಷ ನೀವು ಒಂದು ಆಗ್ಬೋದು. ಸೊ ಇದು ನೀಟ್ ಬಗ್ಗೆ. ಅದಾದಮೇಲೆ ಇವಾಗ ಬಿ ತೊಗೊಂಡಿರೋರು, PCMB ತೊಗೊಂಡಿರೋ ಡಾಕ್ಟರ್ ಮಾತ್ರನಾ? ಇಲ್ಲ, ಡಾಕ್ಟರ್ ಬಿಟ್ಟು ಯು ಕ್ಯಾನ್ ಚೂಸ್ ಫಾರ್ಮಸಿ, ಆಯುಷ್ ಕೋರ್ಸಸ್ ಇದೆ, ಆಯುರ್ವೇದ, ಯುನಾನಿ. ಆಮೇಲೆ ನೀಟಲ್ಲಿ ಕೂಡ ಸ್ವಲ್ಪ ರ್ಯಾಂಕಿಂಗ್ ಕಡಿಮೆ ಬಂದ ಡೆಂಟಲ್ ಇದೆ. ದಿಸ್ ಲಾಟ್ ಆಫ್ ಸ್ಟ್ರೀಮ್. ಅಥವಾ ರಿಸರ್ಚ್ BScಗೆ ಹೋಗ್ಬೋದು. ಈ ಥರ BSc ಪ್ಯೂರ್ ಸೈನ್ಸ್ನ ಕಂಟಿನ್ಯೂ ಮಾಡ್ಬೋದು. ಈ ರೀತಿ ಆಪ್ಷನ್ಸ್ ಕೂಡ ಇದೆ. ಇಲ್ಲ
ಬಿ ತೊಗೊಂಡ್ಬಿಟ್ಟು ನಾಳೆ ಕಷ್ಟ ಆಗ್ತಿದ್ರೆ CET ಬರೆದು ಇಂಜಿನಿಯರಿಂಗ್ ಮಾಡ್ಬೋದು. ನಾನು PCMB ತೊಗೊಂಡು ಐ ವೆಂಟ್ ಇನ್ ಟು ಇಂಜಿನಿಯರಿಂಗ್. ಸೊ ಆ ಥರ ಆಪ್ಷನ್ಸ್ ಇದೆ ಬಿ ತೊಗೊಂಡ್ರೆ. ಸೊ ಬಟ್ ಬಿಯಲ್ಲಿ PCMBಯಲ್ಲಿ ಈ ಒಂದು ಅಂದರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು, ಬಟ್ ಫೋಕಸ್ ಇದ್ದವ್ರು ಮಾತ್ರ ತೊಗೊಳ್ಳಿ. ನೀವು ಪಕ್ಕಾ ನೀಟ್ಗೆ ಹೋಗ್ತೀರಾ, ಪಕ್ಕಾ ಒಂದು ಏನಾದರೂ ಬಯಾಲಜಿ ರಿಲೇಟೆಡ್ ಟಾಪಿಕ್ಸ್ನೇ ಇಂಟ್ರೆಸ್ಟ್ ಪಡ್ತೀರಾ ಅಂದರೆ ತೊಗೊಳ್ಳಿ, ಇಲ್ಲಾಂದರೆ ಅದು ಬೇಡ. ನೆಕ್ಸ್ಟು PCMC. ಇವಾಗ ಸೊಸೈಟಿಯಲ್ಲಿ ಓಡ್ತಾ ಇರೋದು ಸ್ವಲ್ಪ ಹೈ ಪೇಯಿಂಗ್ ಜಾಬ್ಸ್ ಯಾರಿಗಾರು ಇದ್ದರೆ, ಅದರ್ ದೆನ್ ಗೌರ್ಮೆಂಟ್ ಎಂಪ್ಲಾಯೀಸ್, ಇಟ್ ಇಸ್ ದ ಪ್ರೈವೇಟ್ ಎಂಪ್ಲಾಯೀಸಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್. ಸೊ ಅಲ್ಲಿ PCMCನೇ ತೊಗೊಳ್ಬೇಕು ನೀವು, ಅಥವಾ PCME. PCMC ಇಸ್ ಎ ಬೆಟರ್ ಆಪ್ಷನ್. ಸೊ ಅದನ್ನು ತೊಗೊಂಡು ಸೆಕೆಂಡ್ PU ಅಲ್ಲಿ ಅಲ್ಲೂ ಕೂಡ JE ಅಂತಾರೆ, ಅದು ಇದು ಕಾಲೇಜ್ಗಳಿರೋದೇ ದುಡ್ಡು ಕಿತ್ತಕ್ಕೆ ಇವತ್ತು ಆ ಥರ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ. ವೆರಿ ಅನ್ಫಾರ್ಚುನೇಟ್ ಟು ಟೆಲ್. ಸೊ ಅಲ್ಲಿ ಅವರು JE ಮಾಡಿ, CET ಮಾಡಿ, ಅದು ತೊಗೊಳ್ಳಿ ಇದು ತೊಗೊಳ್ಳಿ ಅಂತ ಎಲ್ಲ ಹೇಳ್ತಾರೆ. JE ಇನ್ನೊಂದು ಕಷ್ಟದ ಎಕ್ಸಾಮ್. JE ಅಂದರೆ ಏನಕ್ಕಿರೋದು, ಆ ಎಕ್ಸಾಮ್ಸು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ IITs ಆ್ಯಂಡ್ NITs ಏನಿದೆ ಅಲ್ಲಿ ಹೋಗಿ ಇಂಜಿನಿಯರಿಂಗ್ ಮಾಡೋಕ್ಕೆ. ಸೊ ಅದು ಕೂಡ ತುಂಬ ಕಷ್ಟದ ಎಕ್ಸಾಮು. ಅದಕ್ಕೂ ಕೂಡ ಸಪ್ರೇಟ್ ಡೆಡಿಕೇಶನ್ ಬೇಕು, ಲಾಂಗ್ ಟರ್ಮ್ ಕೋಚಿಂಗ್ ಬೇಕು. ಅದು ಫಿಕ್ಸ್ ಆದರೆ ಅದಕ್ಕೋಸ್ಕರನೇ ನೀವು ಓದಬೇಕು. ಅದರ್ಧ ಬೋರ್ಡ್ ಅರ್ಧ ಮಾಡ್ತೀನಿ ಅಂದರೆ ವೇಸ್ಟು. ಇಲ್ಲಿ CETಗೆ ಫೋಕಸ್ ಮಾಡಿದ್ರೆ ಬೆಟ್ರು ಅನ್ನೋದು ನನ್ನ ಪರ್ಸ್ಪೆಕ್ಟಿವ್. ಸೊ ಯಾಕಂದರೆ ಮತ್ತೆ JEನ 6ನೇ ಕ್ಲಾಸಿಂದ ಓದುವಂಥ ಶ್ರೀಮಂತರ ಮಕ್ಕಳಿದ್ದಾರೆ, ತುಂಬ ಜನ ಅವರೇ ಗೆಟ್ ಥ್ರೂ ಆಗಿಬಿಡ್ತಾರೆ. ಅಲ್ಲೂ ನೀವು ಡೆಡಿಕೇಟೆಡ್ ಇದ್ದರೆ ಇವಾಗಲೂ ಆಗ್ಬೋದು. ಬಟ್ ಇಲ್ಲಿ ಯು ಬೆಟರ್ ವರ್ಕ್ ಹಾರ್ಡ್ ಫಾರ್ CET ಫ್ರಮ್ ಫಸ್ಟ್ ಇಯರ್ ಇಟ್ ಸೆಲ್ಫ್. ಫಸ್ಟ್ PU ಅಲ್ಲಿಂದನೇ CET ಪ್ರಿಪೇರ್ ಆದರೆ, CETಯಲ್ಲಿ ಒಳ್ಳೆ ರ್ಯಾಂಕಿಂಗ್ ತೆಗೆದ್ರೆ ಯು ಕ್ಯಾನ್ ಗೆಟ್ ಇನ್ ಟು ಗುಡ್ ಇಂಜಿನಿಯರಿಂಗ್ ಕಾಲೇಜ್ ವಿಚ್ ಹ್ಯಾಸ್ ಸಮ್ ಅಮೌಂಟ್ ಆಫ್ ಪ್ಲೇಸ್ಮೆಂಟ್ಸ್ ಈವನ್ ನಾವು. ಇವತ್ತು IITಸಲ್ಲೇ ಪ್ಲೇಸ್ಮೆಂಟ್ಸ್ ಹ್ಯಾವ್ ಡ್ರಾಪ್ಡ್ ವೆರಿ ಬ್ಯಾಡ್ಲಿ. IIT ಬಾಂಬೆಯಲ್ಲೇ 30 to 40% ಅಷ್ಟೇ ಈ ವರ್ಷ ಜಾಬ್ ಸಿಕ್ಕಿರೋದು. ಸೊ ಆ ಥರ ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ಬೆಳೀತಾ ಇದೆ ದೇಶದಲ್ಲಿ, ಇದು ರಿಯಾಲಿಟಿ. ಸೊ ಆ ಮಧ್ಯೆ ನೀವು ಗೆಟ್ ಥ್ರೂ ಮಾಡಬೇಕಂದ್ರೆ ಗೆಟ್ ಇನ್ ಟು ಗುಡ್ ಇಂಜಿನಿಯರಿಂಗ್ ಕಾಲೇಜ್ ವಿತ್ ಗುಡ್ CET ರ್ಯಾಂಕಿಂಗ್. ಸೊ ಇದು PCMC. PCME ತೊಗೊಂಡ್ರೂ ಹೆಲ್ಪ್ ಆಗುತ್ತೆ. ಇದು 3 ಇಂಪಾರ್ಟೆಂಟ್ ಸೈನ್ಸ್ನ ಸ್ಟ್ರೀಮ್ಗೆ ಹೋಗೋದು ತುಂಬ ಜನ, PCME, PCMC, PCMB. ಸೊ ಇದು ಒಂದು ಆಪ್ಷನ್ನು. ನೆಕ್ಸ್ಟು ಕಾಮರ್ಸ್ ತೊಗೊಂಡ್ರೆ ಏನಾಗುತ್ತೆ, ಕಾಮರ್ಸ್ ತೊಗೊಂಡ್ರೆ ಬಿಸ್ನೆಸ್ ರಿಲೇಟೆಡ್, ಇವಾಗ ಅಕೌಂಟೆನ್ಸಿ ರಿಲೇಟೆಡ್ ಕಂಪನಿಯಲ್ಲಿ ಬೇರೆ ಬೇರೆ ಸೆಟ್ ಆಫ್ ವರ್ಕ್ಸು ಮಾಡೋಕ್ಕೆ ಅಬ್ವಿಯಸ್ಲಿ ಬೇಕು. ಸೊ ಅಲ್ಲಿ ಕಾಮರ್ಸಲ್ಲಿ ನೀವು CA ಮಾಡ್ತಾರೆ. CA ಅಂದರೆ ಅದೊಂಥರ ಇನ್ನೊಂದು ನೀಟ್ ಎಕ್ಸಾಮ್ ಥರ, ಮಲ್ಟಿಪಲ್ ಎಕ್ಸಾಮ್ಸ್ ಇರುತ್ತೆ. ಅದು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಅಕೌಂಟ್ಸ್ನ ಚೆಕ್ ಮಾಡಿದ್ರೆ, ಚಾರ್ಟರ್ ಅಕೌಂಟ್ ಅಂದರೆ ಅದೊಂದು ಒಳ್ಳೆ ಹುದ್ದೆ. ಅದನ್ನು ಪಡ್ಕೊಬೇಕಂದ್ರೆ ಅದು ಇನ್ನೊಂದು ಪರಿಶ್ರಮ ಇದೆ. ಇದು ಸಿಕ್ಕಾಪಟ್ಟೆ ಕಷ್ಟಪಡಬೇಕು. ಅದಕ್ಕೆ ಫೋಕಸ್ ಮಾಡ್ತೀರಾ ಅಂದರೆ ಅಲ್ಲಿ ನೀವು MEBA ಅಂದರೆ ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸೈನ್ಸ್ ಆ್ಯಂಡ್ ಅಕೌಂಟೆನ್ಸಿ ಅಂತ ಒಂದು ಸ್ಟ್ರೀಮ್ ಇದೆ. ಅಂದರೆ ಅದರಲ್ಲೂ ಕೂಡ ಆಪ್ಷನ್ಸ್ ಇದೆ. ಹೆಂಗೆ ಸೈನ್ಸಲ್ಲಿ PCMB, PCME, PCMC ಇದೆ, ಅದೇ ರೀತಿ ಕಾಮರ್ಸಲ್ಲೂ ಕೂಡ ಯು ಹ್ಯಾವ್ SCBA, MEBA, CEBA, ಇನ್ನೂ ಕೆಲವು ಆಪ್ಷನ್ಸ್ ಕೊಡ್ತಾರೆ ಕೆಲವು ಕಾಲೇಜಲ್ಲಿ. ಅದರಲ್ಲಿ ನೀವು ಕಂಪ್ಯೂಟರ್ ಇಷ್ಟಪಡ್ತೀರ, ಅದೇ ಸೈನ್ಸ್ ಬೇಡ ಅಂದರೆ ಯು ಚೂಸ್ CBA ಮಾಡಿ, ಆಮೇಲೆ ನೀವು BCA ಮಾಡಿ MCA ಮಾಡ್ಬೋದು. ನಿಮಗೆ CET ಎಕ್ಸಾಮ್ ಇರಲ್ಲ. ಸೊ ಅಲ್ಲಿ CEBA ಇಸ್ ಎ ಗುಡ್ ಆಪ್ಷನ್, ಬೆಟರ್ ಟು ಲರ್ನ್ ಕಂಪ್ಯೂಟರ್. ಸೊ CEBA ಅಂದರೆ ಕಂಪ್ಯೂಟರ್. CAನೇ ಮಾಡ್ತೀರಾ ನೀವು ಅಂದರೆ MEBA ಇಸ್ ಎ ಗುಡ್ ಆಪ್ಷನ್, ಮ್ಯಾಥಮ್ಯಾಟಿಕ್ಸ್. ಸೊ ಇಲ್ಲ ಸ್ಟ್ಯಾಟಿಸ್ಟಿಕ್ಸು ತೊಗೊಬೋದು. ಸ್ವಲ್ಪ ಈಸಿ ಮಾಡಬೇಕು ಸರ್ ಅಂದರೆ CBA ಇಸ್ ಎ ಗುಡ್ ಆಪ್ಷನ್. MBBA ಸ್ವಲ್ಪ ಕಷ್ಟ ಇರುತ್ತೆ. MEBA ಯಾಕಂದರೆ ಮ್ಯಾಥ್ಸು ಸೇಮ್ ಸೈನ್ಸ್ಗೆ ಏನು ಮ್ಯಾಥ್ಸ್ ಹೇಳ್ಕೊಡ್ತಾರೆ ಅದೇ ಮ್ಯಾಥ್ಸು ನಿಮ್ಗೆ ಹೇಳ್ಕೊಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ, ಅದಕ್ಕೆ ರೆಡಿಯಾಗಿರಬೇಕು CA ಮಾಡೋರು. ಸೊ ಅದಾದಮೇಲೆ MBA ಮಾಡೋರು ಕೂಡ ಕಾಮರ್ಸ್ಗೆ ಹೋಗ್ಬೋದು. ಸೊ ಏನೇ ಆದರೆ ಒಟ್ಟಿನಲ್ಲಿ ಸೈನ್ಸ್ ಫೀಲ್ಡ್ ಬಿಟ್ಟು ಬಿಸ್ನೆಸ್ ಇರ್ಬೋದು, ಅಕೌಂಟ್ಸ್ ಇರ್ಬೋದು, ಕಂಪನಿಗಳಲ್ಲಿ ಸಾಕಷ್ಟು ಕೆಲಸಗಳಿರ್ಬೋದು, ಇದೆಲ್ಲ ಮಾಡೋದು ಈ ಅಕೌಂಟ್ಸ್, ಈ CA ಇಟ್ಸ್ ಎ ಕಾಮರ್ಸ್ ಫೀಲ್ಡ್ ಇರೋರು. ನೆಕ್ಸ್ಟ್ ಬರೋದು ಆರ್ಟ್ಸು. ನಿಮ್ಮಲ್ಲಿ ಯಾರಿಗಾದರೂ ಇಫ್ ಯು ಆರ್ ಡೆಫಿನೆಟ್ ಡ್ಯಾಮ್ ಶ್ಯೂರ್ ಅಬೌಟ್ to become an IAS, you want a government job, you want to become a police, you want to join into army, or you are good at art, you want to learn animation, you want to learn theater, you want to learn music, you want to make it a profession, please choose arts. ಆಮೇಲೆ ತುಂಬ ಒಳ್ಳೆ ಪೇಂಟರ್ಸ್ ಇರ್ತಾರೆ ನಿಮ್ಮಲ್ಲಿ, ತುಂಬ ಒಳ್ಳೆ ಆರ್ಟಿಸ್ಟ್ಗಳಿರ್ತೀರ, ಪ್ಲೀಸ್ ಚೂಸ್ ಆರ್ಟ್ಸ್. ಇಟ್ಸ್ ಎ ವೆರಿ ಗುಡ್ ಸ್ಟ್ರೀಮ್. ಅಲ್ಲಿ ಯು ಕ್ಯಾನ್ ಬಿ ಯುವರ್ ಸೆಲ್ಫ್ ಮೋರ್ ಸ್ಕಿಲ್ಫುಲ್, ಇಂಡಿಪೆಂಡೆಂಟ್ ಆಗಿ ಗ್ರೋ ಆಗುವಂಥ ಒಂದು ಸ್ಟ್ರೀಮ್ ಇದು. ಸೊ ಆರ್ಟ್ಸ್ ತೊಗೊಂಡ್ರೆ ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ, ಬಟ್ ಆರ್ಟ್ಸ್ ಇಸ್ ದ ಬೆಸ್ಟ್ ಸ್ಟ್ರೀಮ್ ಫಾರ್ ಯು ಗೈಸ್, ಯಾರಿಗೆ ಈ ಟ್ಯಾಲೆಂಟ್ಸ್ ಎಲ್ಲ ಇದೆ. ಸೊ ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಸೇರ್ಕೊಂಡ್ಮೇಲೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದರಲ್ಲೂ IAS ಮಾಡಬೇಕು ಅಂದರೆ
ಗೌರ್ಮೆಂಟ್ ಜಾಬ್ಸ್ ಟ್ರೈ ಮಾಡೋರು ದಿಸ್ ಇಸ್ ದ ವೆರಿ ಬೆಸ್ಟ್ ಆಪ್ಷನ್. ಆಮೇಲೆ ಪ್ಲೀಸ್ ಜಾಯಿನ್ NCC ಇಫ್ ಯು ವಾಂಟ್ ಟು ಜಾಯಿನ್ IAS, ಇಫ್ ಯು ವಾಂಟ್ ಟು ಬಿಕಮ್ ಎನಿ ಗೌರ್ಮೆಂಟ್ ಜಾಬ್ಸ್, Army or Navy or Air Force like that, join NCC. That will help you to get certificates and get through such examination in higher classes. So choose arts for these guys. So ದಯವಿಟ್ಟು ನಿಮ್ಮ ಟ್ಯಾಲೆಂಟ್ನ ವೇಸ್ಟ್ ಮಾಡ್ಕೊಂಬೇಡಿ, ನಿಮ್ಮ ಟ್ಯಾಲೆಂಟಿಂದನೇ ಬೆಳಿಬೋದು ಇವತ್ತು. ಸೊ ದಿಸ್ ಆರ್ ದ ವೆರಿ ಗುಡ್ ಆರ್ಟ್ಸ್, ದ ವೆರಿ ಗುಡ್ ಸ್ಟ್ರೀಮ್ ರೈಟ್ ನಾವು. ಅಂದರೆ ಇಫ್ ಯು ಹ್ಯಾವ್ ಸಮ್ ಟ್ಯಾಲೆಂಟ್ಸ್, ಅದಕ್ಕೇನೆಂದರೆ ನೀವು ಇವಾಗ ಎಂಟ್ರಿ ಆಗಬೇಕಾದ್ರೆ ನಿಮ್ಮ ಮನೇಲಿ ವಿರೋಧ ಬರುತ್ತೆ, ಆರ್ಟ್ಸ್ ಬೇಡ ಅಂತಾರೆ, ಯಾಕಂದರೆ ಸೈನ್ಸ್ ತೊಗೊಳ್ಳಿ, ಎಲ್ಲರೂ ಇಂಜಿನಿಯರಿಂಗ್ ಡಾಕ್ಟರ್ ಆಗ್ತಾರೆ, ನೀನು ಆಗೋ ಅಂತಾರೆ. ಬಟ್ ನೀವು ಸ್ಟ್ರಾಂಗಾಗಿ ನಿಂತ್ಕೊಂಡು ಆರ್ಟ್ಸ್ ತೊಗೊಂಡು ನಾಳೆ ಪ್ರೂವ್ ಮಾಡ್ಕೊಬೇಕು. ಸೊ ಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಆಪರ್ಚುನಿಟಿ ಇರುವಂಥ ಫೀಲ್ಡು ಆರ್ಟ್ಸು. ಸೊ ಇದು ನೆಕ್ಸ್ಟ್ ಇದು 3 ಬಿಟ್ಟು ಇನ್ನೂ ಕೆಲವು 2 ಫೀಲ್ಡ್ ಇದೆ. ಒಂದು ಪ್ಯಾರಾಮೆಡಿಕಲ್ ಅಂತ. 10th ಆದ ತಕ್ಷಣವೇ 3 ವರ್ಷದ 4 ವರ್ಷದ ಕೋರ್ಸ್ ಇದು ಪ್ಯಾರಾಮೆಡಿಕಲ್. ಅಂದರೆ ಇವಾಗ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಎಕ್ಸ್ರೇ ಮಿಷಿನ್ನ ರನ್ ಮಾಡುವಂಥ ಪರ್ಸನ್ಸ್ ಬೇಕು, ಅಥವಾ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಇರುತ್ತಲ್ಲ, ಆಪ್ರೇಷನ್ ಥಿಯೇಟ್ರಲ್ಲಿ ಕೂಡ ರನ್ ಮಾಡೋಕ್ಕೆ ಮ್ಯಾನೇಜರ್ಸ್ ಬೇಕು, ಅಲ್ಲಿರೋ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡೋರು ಬೇಕಲ್ಲ, ಅದನ್ನು ಟ್ರೈನ್ ಮಾಡ್ತಾರೆ 4 ಇಯರ್ಸು. ಸೊ ಇಲ್ಲಿ ಜಾಬು ತುಂಬ ಇವತ್ತು ಮೆಡಿಕಲ್ ಫೀಲ್ಡ್ ಅಂದರೆ ಏನೋ ಒಂದು ಜಾಬ್ ಸಿಗುತ್ತೆ. ಇದು ಪ್ಯಾರಾಮೆಡಿಕಲ್. ಇನ್ನೊಂದು ಡಿಪ್ಲೊಮಾ 3 ವರ್ಷ ಮಾಡಿ ಆಮೇಲೆ 3 ವರ್ಷ ಇಂಜಿನಿಯರಿಂಗ್ ಮಾಡ್ತಾರೆ. ಇವಾಗ ನೀವು 2 ವರ್ಷ ಸೈನ್ಸ್ ತೊಗೊಂಡು 4 ವರ್ಷ ಇಂಜಿನಿಯರಿಂಗ್ ಮಾಡೋದು ಒಂದೇ, 3 ವರ್ಷ ಡಿಪ್ಲೊಮಾ 3 ವರ್ಷ ಇಂಜಿನಿಯರಿಂಗ್ ಮಾಡೋದು ಒಂದೇ. ಸೊ ಇಟ್ ಇಸ್ ಸೇಮ್ ಈಕ್ವಲೆಂಟ್. ಆದರೆ ಡಿಪ್ಲೊಮಾ ತೊಗೊಂಡ್ರೆ ಅದರಲ್ಲೂ ಕೂಡ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ಸ್ಟ್ರೀಮ್ಸ್ ಇವಾಗಲೇ ಸ್ಟಾರ್ಟ್ ಆಗಿಬಿಡುತ್ತೆ. ದೇ ವಿಲ್ ಸ್ಟಾರ್ಟ್ ಟೀಚಿಂಗ್ ಯು ಸ್ಕಿಲ್ ಓರಿಯೆಂಟೆಡ್ ಫ್ರಮ್ ಟುಮಾರೋ ಇಟ್ಸೆಲ್ಫ್ ಆಸ್ ಸೂನ್ ಆಸ್ ಯು ಜಾಯಿನ್. ಅಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್ಗೆ ಒತ್ತು ಕೊಡಿ. Don't choose civil and mechanical and other core subjects for now. I prefer computer science and related to science. ಇದು ಕಂಪ್ಯೂಟರ್ ಇರೋ ಕೋರ್ಸ್ಗಳನ್ನೇ ತೊಗೊಳ್ಳಿ. ಸೊ ಅದನ್ನು ನೀವು ಚೂಸ್ ಮಾಡ್ಕೊಬೋದು. ಸೊ ದೀಸ್ ಆರ್ ದ ಬೇಸಿಕ್ ಔಟ್ಲೈನ್. ಸೊ ಇದನ್ನು ತೊಗೊಂಡು ನಾಳೆ ಏನಾದ್ರು ಚೇಂಜ್ ಮಾಡ್ಕೊಬೋದು. ಆದರೆ ಸೈನ್ಸ್ ತೊಗೊಂಡ್ರೆ ನಿಮ್ಮ ಪ್ಯಾಟರ್ನು ಮತ್ತೆ ಕಾಮರ್ಸ್ಗೆ ಹೋಗೋಕ್ಕಾಗಲ್ಲ. ಅದೊಂದೇ ಬಿಟ್ಟರೆ, ಕಾಮರ್ಸ್ ತೊಗೊಂಡಿರೋ ಪ್ಯೂರ್ ಸೈನ್ಸ್ಗೆ ಹೋಗೋಕ್ಕಾಗಲ್ಲ ಅನ್ನೋದು ಬಿಟ್ಟರೆ ಮಿಕ್ಕಿದೆಲ್ಲ ಕೂಡ ಇಂಟರ್ ಡಿಸಿಪ್ಲಿನ್ ಇರುತ್ತೆ, ಮಲ್ಟಿ ಡಿಸಿಪ್ಲಿನ್ ಇರುತ್ತೆ, ತುಂಬ ಕಲಿಬೋದು. ಸೊ ಇಷ್ಟು ಕೋರ್ಸ್ಗಳ ಬಗ್ಗೆ. ನೆಕ್ಸ್ಟ್ ಕಾಲೇಜ್ಗಳು. ಇವತ್ತು ಯಾವ ಕಾಲೇಜು ಕೂಡ 100% ಸಖತ್ ಟೀಚಿಂಗ್ಸ್ ಸರ್, 100 ಜನ ಟೀಚರ್ಸ್ ಬಂದು ಸಖತ್ತಾಗಿ ಪಾಠ ಮಾಡ್ತಾರೆ ಅನ್ನೋದು ಸುಳ್ಳು. ಇಲ್ಲಿ ಒಂದು 10 ಜನ ಟೀಚರ್ಸಲ್ಲಿ 2 ಪಾಠ ಮಾಡಿದ್ರೆ ಹೆಚ್ಚು. ಒಂದೊಂದು ಸಬ್ಜೆಕ್ಟ್ಗೆ 5-6 ಟೀಚರ್ಸ್ ಬರ್ತಾರೆ. ಒಂದು ಸತಿ ನೋಡಿರೋ ನೀವು ಮತ್ತೆ ನೋಡೋದೇ ಇಲ್ಲ. ಈ ಥರದ್ದೊಂದು ಪರಿಸ್ಥಿತಿಗಳಿದೆ ಕಾಲೇಜ್ಗಳಲ್ಲಿ. ಸೊ ಇಟ್ ಈಸ್ ಆಲ್ ಅಬೌಟ್ ಸೆಲ್ಫ್ ಲರ್ನಿಂಗ್. ನೀವಾಗೇ ಕಲಿಯೋದು, ಯೂಟ್ಯೂಬ್ ನೋಡ್ಕೊಂಡು ಕಲಿಬೇಕು, ಬುಕ್ಸ್ ಲೈಬ್ರರಿಗೆ ಹೋಗಿ ಕಲಿಬೇಕು. ಈ ಥರದ್ದಿರಬೇಕಾದ್ರೆ ಇಫ್ ಯು ಆಸ್ಕ್ ಮೀ, ಚೂಸ್ ಎ ಕಾಲೇಜ್ ವಿಚ್ ಇಸ್ ಓಲ್ಡ್, ವಿಚ್ ಹ್ಯಾಸ್ ಸಮ್ ನೇಮ್, ಸೊ ದಟ್ ನೇಮ್ ಮೈಟ್ ಹೆಲ್ಪ್ ಯು. MES ಅಲ್ಲಿ ಓದಿದ್ದೀನಿ ಫಾರ್ ಎಕ್ಸಾಂಪಲ್, KLE ಅಲ್ಲಿ ಓದಿದ್ದೀನಿ, ಇನ್ನು ಯಾವುದೊಂದು ಕಾಲೇಜಲ್ಲಿ ಓದಿದ್ದೀನಿ ಅಂದರೆ ಸ್ವಲ್ಪ ಹೆಸರಿರೋ ಕಾಲೇಜಲ್ಲಿ ಓದಿದ್ರೆ ಒಂದು ಏನು ರೆಕಗ್ನೇಷನ್ ಸಿಗ್ಬೋದು ಅಂತ ಅಷ್ಟೇ, ಅಂದರೆ ಒಂದು ಮಟ್ಟಿಗೆ. ಆದರೆ ಯಾವ ಕಾಲೇಜಲ್ಲಿ ಚೂಸ್ ಮಾಡ್ಕೊಂಡು, ಬಟ್ ನಾಟ್ ವೆರಿ ಇವಾಗಷ್ಟೇ ಶುರುವಾಗಿರೋ ಕಾಲೇಜ್ಗಳು ಬೇಡ ಅಂತ ನನ್ನ ಒಪಿನಿಯನ್. ಆಮೇಲೆ ಇನ್ನೊಂದು ತುಂಬ ಫೋರ್ಸ್ ಮಾಡ್ತೀವಿ, ಇಂಟಿಗ್ರೇಟೆಡ್ ಕೋರ್ಸ್ಗಳು ತೊಗೊಳ್ಳಿ, ಅದು JE ತೊಗೊಳ್ಳಿ, ನಮ್ಮದೇ ಟ್ಯೂಷನ್ ಮಾಡ್ತೀವಿ. ಆದಷ್ಟು ಕಾಲೇಜಲ್ಲಿ ಬೇಡ. ಕಾಲೇಜ್ ಮಾತ್ರ ಇಟ್ಕೊಂಡು ಟ್ಯೂಷನ್ಸ್ ಎಲ್ಲ ಬೇಕಾದ್ರೆ ಆಚೆ ಸೇರ್ಕೊಳ್ಳಿ. ಬೆಟರ್ ಅರ್ಲಿ ಮಾರ್ನಿಂಗ್ ಟ್ಯೂಷನ್ಸ್. ಆದಷ್ಟು ಈವ್ನಿಂಗು ಯಾರು ನೀಟ್ ಮಾಡ್ತೀರಾ, JE ಫೋಕಸ್ ಆಗಿದ್ದೀರಾ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಡಿಟರ್ಮೈನ್ಡ್ ಆಗಿದ್ದೀರಾ, ಯು ನೀಡ್ ಎ ಪ್ರಾಪರ್ ಟೈಮ್ ಟು ಸ್ಟಡಿ. ಆ ಟೈಮೇ ಸಿಕ್ಕಿಲ್ಲ, ಯಾವಾಗ ನೋಡು ಕಾಲೇಜ್ ಟ್ಯೂಷನ್ಲಿದ್ದರೆ ಏನೂ ಪ್ರಯೋಜನ ಇಲ್ಲ. ಸೊ ಹ್ಯಾವ್ ದಟ್ ಕ್ವಾಲಿಟಿ ಟೈಮ್. ಸೊ ನೀಟು ಮತ್ತು JE ಇರೋರು, ಯು ಹ್ಯಾವ್ ಟು 2 years, ಇಟ್ ಇಸ್ ಲೈಕ್ ಯು ಹ್ಯಾವ್ ಟು ಫೇಸ್ ದ ಹೆಲ್, ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಎವ್ರಿಥಿಂಗ್, ಯು ಶುಡ್ ಬಿ ಸ್ಟ್ರಾಂಗ್ ಆ್ಯಂಡ್ ಸ್ಟಾರ್ಟ್ ಪ್ರಿಪೇರಿಂಗ್. ಸೊ ಕೊನೆಗೆ ಇದೆಲ್ಲ ಆದಮೇಲೂ ಕೂಡ ಫೇಲ್ಯೂರ್ಸ್ ಆಗ್ಬೋದು. ಬಟ್ ಇಫ್ ಯು ಆಸ್ಕ್ ಮೀ, ಐ ಆಮ್ ಎ ಸೈನ್ಸ್ ಸ್ಟೂಡೆಂಟ್, ನನಗೆ ಇಟ್ ಹಸ್ ಥಾಟ್ ಮಿ ಸೋ ಮಚ್ ಹೌ ಟು ಹ್ಯಾಂಡಲ್ ಸ್ಟ್ರೆಸ್, ಹೌ ಟು ಫೇಸ್ ಎಕ್ಸಾಮ್ಸ್. ಇದೆಲ್ಲ ನಾನು ಸೈನ್ಸ್ ತೊಗೊಂಡ್ಮೇಲೆ ಕಲ್ತಿದ್ದು. ಸೈನ್ಸಿಂದ ಅದರದ್ದು ಅಡ್ವಾಂಟೇಜ್ ಇದೆ, ಕಾಮರ್ಸ್ ಇಲ್ವಾ ಡೆಫಿನೆಟ್ಲಿ ಇದೆ. ಸೊ ವೈಸ್ಲಿ ಯೋಚನೆ ಮಾಡಿ ತಗೊಳ್ಳಿ. ಯಾರೋ ಪ್ಯಾರೆಂಟ್ ಹೇಳ್ತಾರೆ, ಅಕ್ಕದ ಮನೆ ಹೇಳ್ತಾರೆ, ಫ್ರೆಂಡ್ ಹೇಳ್ತಾರೆ, ಪಕ್ಕದ ಮನೆಯವ್ರು ಹೇಳ್ತಾರೆ ಅಂತ ಕೇಳೋದು ಬಿಟ್ಟು ನಿಮ್ಮ ಡಿಸಿಷನ್ ಮೇಲೆ ನಿಂತ್ಕೊಳ್ಳಿ. ಸ್ವಲ್ಪ ಯೋಚನೆ ಮಾಡಿ ನಾನೇನು ಮಾಡ್ಬೋದು ಅಂತ. ಸೊ ಇಷ್ಟು ಹೇಳೋಕ್ಕಿತ್ತು. ಸೊ ಇದು ತುಂಬ ಜನ ಹೇಳಿದ್ದೀನಿ, ಬಟ್ ಒಂದು ಎಲಾಬ್ರೇಟಾಗಿ ಹೇಳಬೇಕು ಅಂತ ಅನಿಸ್ತು. ಆಮೇಲೆ ಇನ್ನೊಂದು, ಕಾಲೇಜ್ ಸೇರ್ಕೊಂಡ್ಮೇಲೆ ಟ್ರೈ ಟು ಬಿ ಆ್ಯಕ್ಟಿವ್, ಟ್ರೈ ಟು ಸಿ ದ ವರ್ಲ್ಡ್. ನಾಟ್ ಆಲ್ವೇಸ್ ನೀವಾಯಿತು, ಮನೆ ಆಯಿತು, ಕಾಲೇಜ್ ಆಯಿತು, ಹಂಗಿರಬಾರ್ದು. Go to attend competitive examinations, attend extracurricular activities, be active in college, join into some clubs. Make sure you will know about the world. ಬಾವಿಲಿರೋ ಕಪ್ಪೆ ಥರ ಇರಬಾರ್ದು, ಆಚೆ ಬರಬೇಕು. ಸೊ ಅದಕ್ಕೆ ಇದೆಲ್ಲ ಆ ಥರ ಕಾಲೇಜ್ಗಳು ಸೇರ್ಕೊಬೇಕು. ವೇರ್ ಎಕ್ಸ್ಟ್ರಾ ಕರಿಕ್ಯುಲರ್ ಇಸ್ ಆಲ್ಸೋ ದೇ, ಸ್ಪೋರ್ಟ್ಸ್ ಇಸ್ ದೇ. ಬರೇ ಓದು ಅಂತ ಇರಬೇಡಿ. ಎಕ್ಸ್ಟ್ರಾ ಕರಿಕ್ಯುಲರ್ಸ್ ವಿಲ್ ಟೀಚ್ ಯು ಲಾಟ್ ಆಫ್ ಥಿಂಗ್ಸ್ ಮೋರ್ ದೆನ್ ಯುವರ್ ಟೆಕ್ಸ್ಟ್ ಬುಕ್ಸ್. ಸೊ ಅದಕ್ಕೆ ವೈಸ್ ಆಗಿ ತೊಗೊಳ್ಳಿ. ಸೊ ಇಷ್ಟು ನನ್ನ ಸಜೆಷನ್ಸು.
ಸೊ ಓಕೆ, ಆಲ್ ದಿ ಬೆಸ್ಟ್.